ನಮಸ್ತೆ, ನಾನು ನಿಮ್ಮ ಮಹಾಂತೇಶ್ ಹಿರೇಮಠ್, ನವಚೇತನ ಟೆಕ್ ಫೌಂಡರ್ ಮತ್ತು ಟ್ರೈನಿಂಗ್ ಹೆಡ್ ಆಗಿದ್ದೀನಿ. ಇವತ್ತು ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಲ್ಲಿ ಸಿಂಪಲ್ ಆಗಿ ಟೇಬಲ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದನ್ನು ಈಸಿಯಾಗಿ ಹೇಳಿಕೊಡ್ತೀನಿ. ಬನ್ನಿ ಸರಳವಾಗಿ ಕಲಿಯೋಣ. ಸೊ ಮೊದಲಿಗೆ ನಾವು ಈ ಥರ ವಿಂಡೋಸ್ ಹೋಮ್ ಸ್ಕ್ರೀನ್ ಕಾಣುತ್ತೆ. ಸೊ ಈ ಹೋಮ್ ಸ್ಕ್ರೀನ್ನಲ್ಲಿ ನಾವೇನು ಮಾಡ್ಬೋದು, ಟೈಪ್ ಹಿಯರ್ ಟು ಸರ್ಚ್ ಅಂತ ಇದೆ. ಸೊ ಟೈಪ್ ಹಿಯರ್ ಟು ಸರ್ಚ್ ಹೋಗಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಓಪನ್ ಮಾಡಿ. ಫಸ್ಟ್ ಥಿಂಗ್ ಏನು ಓಪನ್ ಮಾಡಬೇಕು, ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡಬೇಕು. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೆನು ಬಾರ್ ಅಂತ ಇರುತ್ತೆ, ಫೈಲು, ಹೋಮು, ಇನ್ಸರ್ಟು, ಪೇಜ್ ಲೇಔಟು, ರೆಫರೆನ್ಸು, ಮೇಲಿಂಗ್ಸು, ಇವು ರಿವ್ಯೂ. ಸೊ ಇದರಲ್ಲಿ ನಾವು ಏನು ಯೂಸ್ ಮಾಡಬೇಕು, ಇವಾಗ ಟೇಬಲ್ ಕ್ರಿಯೇಟ್ ಮಾಡಬೇಕಾಗಿದೆ, ಸಿಂಪಲ್ ಆಗಿರೋ ಟೇಬಲ್. ನಾವು ಈ ಥರ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಎಂಪ್ಲಾಯಿ ರಿಪೋರ್ಟ್ ಅಂತ ಮಾಡೋಣ. ಟೇಬಲ್ ಕ್ರಿಯೇಟ್ ಮಾಡಬೇಕಾಗಿದೆ, ಸಿಂಪಲ್ ಆಗಿರೋ ಟೇಬಲ್. ಸೊ ಎಲ್ಲಿ ಹೋಗಬೇಕು, ಇನ್ಸರ್ಟ್. ಸೊ ಇನ್ಸರ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ಇನ್ಸರ್ಟ್ ಅಲ್ಲಿ ಕ್ಲಿಕ್ ಮಾಡಿ ದೆನ್ ಟೇಬಲ್ ಅಂತ ಎಲ್ಲ ಇರುತ್ತಲ್ಲ, ಪೇಜಸ್, ಟೇಬಲ್ಸ್, ಇಲಿಸ್ಟ್ರೇಷನ್, ಲಿಂಕ್ಸ್ ಇವೆಲ್ಲ ಇರ್ತವೆ. ಸೊ ಇಲ್ಲಿ ಟೇಬಲ್ಸ್ ಅಂತ ಹೋಗಿ, ಸೊ ಟೇಬಲ್ಸ್ ಅಂತ ಹೋಗಿಬಿಟ್ಟು ಕ್ಲೀನ್ ಮಾಡಿ ಇನ್ಸರ್ಟ್ ಟೇಬಲ್. ಸೊ ಇನ್ಸರ್ಟ್ ಟೇಬಲ್ ಅಂತ ಇರುತ್ತೆ ಇಲ್ಲಿ. ಸೊ ಡ್ರಾ ಟೇಬಲ್, ಎಕ್ಸೆಲ್ ಸ್ಪ್ರೆಡ್ಶೀಟ್, ಕ್ವಿಕ್ಸ್ ಟೇಬಲ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಇನ್ಸರ್ಟ್ ಟೇಬಲ್ ತೊಗೊಳ್ಳಿ. ಸೊ ಇನ್ಸರ್ಟ್ ಟೇಬಲ್. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ರೋಸ್. ನಾವು ಸಿಂಪಲ್ ಆಗಿರೋ ಟೇಬಲ್ ಮಾಡ್ತಾ ಇರೋದ್ರಿಂದ ಒಂದು 4 ಕಾಲಮ್ಸ್ ಅನ್ನ ಮಾಡಿ. ಸ್ಟ್ಯಾಂಡಿಂಗ್ ಲೈನ್ಸ್ ಕಾಲಮ್ಸ್, ಸ್ಲಿಪಿಂಗ್ ಲೈನ್ಸ್ ರೋಸ್. ಸೊ 4 ಕಾಲಮ್ಸ್, ಒಂದು 4 ರೋಸ್, 5 ರೋಸ್ ಹಾಕೋಣ. ದೆನ್ ಇಲ್ಲಿ ಆಟೋ ಫಿಟ್ ಟು ಕಂಟೆಂಟ್, ವಿಂಡೋ, ದೆನ್ ವಿಡ್ತ್. ಸೊ ಇಲ್ಲಿ ನಾವು ಏನು ತಗೋತಾ ಇದೀವಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಆಟೋ ಫಿಟ್ ಟು ಕಂಟೆಂಟ್ಸ್ ನ ತಗೋತೀನಿ. ಆಟೋಮೆಟಿಕ್ ನಾವು ಟೈಪ್ ಮಾಡಿದ ತರ ಅದು ಆಟೋಮೆಟಿಕ್ ಇನ್ಕ್ರೀಸು ಡಿಕ್ರೀಸು ಆಗುತ್ತೆ ಟೇಬಲ್. ಸೊ ಅದಕ್ಕಾಗಿ ಆಟೋ ಫಿಟ್ ಟು ಕಂಟೆಂಟ್ ಅಂತ ತೆಗೆದುಕೊಳ್ಳಿ. ದೆನ್ ಓಕೆ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಈ ತರ ಟೇಬಲ್ ಓಪನ್ ಆಗುತ್ತೆ. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಈ ತರ ಈಸಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು. ಸೊ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದ್ರಿಂದ ನೀವು ಟೇಬಲ್ ಅನ್ನ ಸಾಂದು ದೊಡ್ಡದಾಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಫಸ್ಟ್ ಥಿಂಗ್ ಇಲ್ಲಿ ಮೇಲ್ಗಡೆ ಲೈನ್ಸ್ ಅನ್ನ ಮರ್ಜ್ ಮಾಡ್ಬೇಕಾಯ್ತು. ಸಿಂಪಲ್ ಆಗಿರೋ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡ್ಬೇಕು. ಸೊ ಲೈನ್ಸ್ ಮರ್ಜ್ ಮಾಡ್ಬೇಕಾದ್ರೆ ಗೋ ಟು ಲೇಔಟ್ ಆಪ್ಷನ್. ಇಲ್ಲಿ ಲೇಔಟ್ ಅಲ್ಲಿ ಹೋಗಿ, ಲೇಔಟ್ ಅಲ್ಲಿ ಹೋಗಿ ಮರ್ಜ್ ಸೆಲ್ಸ್ ಅಂತ ಇರುತ್ತೆ. ಟೇಬಲ್ಸ್, ರೋಸ್ ಅಂಡ್ ಕಾಲಮ್ಸ್, ಮರ್ಜು, ಸೆಲ್ಸ್, ಅಲೈನ್ಮೆಂಟ್ ಅಂತ ಇರುತ್ತಲ್ಲ, ಇಲ್ಲಿ ಮರ್ಜ್ ಅಂತ ಇರುತ್ತೆ. ಸೊ ಮರ್ಜ್ ಅಲ್ಲಿ ಹೋಗಿ ಮರ್ಜ್ ಸೆಲ್ಸ್, ಈ ತರ ಮರ್ಜ್ ಸೆಲ್ಸ್ ಮಾಡಿ. ನಾನಿಲ್ಲಿ ಎಂಪ್ಲಾಯಿ ರಿಪೋರ್ಟ್ ಅಂತ ಹಾಕ್ತೀನಿ. ಎಂಪ್ಲಾಯಿ ರಿಪೋರ್ಟ್. ಸೊ ಇಲ್ಲಿ ಇನ್ ಆಡ್ ಕಾಲಮ್ ಅನ್ನ ಮರ್ಜ್ ಮಾಡಬೇಕಾಗಿದೆ. ಸೊ ಅಗೇನ್ ಇಲ್ಲಿ ಆಡ್ ಕಾಲಮ್ ಮರ್ಜ್ ಮಾಡಿ. ಇಲ್ಲಿ ಡೇಟ್, ಟೈಮ್ ಈ ತರ ಹಾಕ್ಬೋದು. ಸೊ ಇಲ್ಲಿ ನಾನು ನೇಮ್, ಫೈಲ್, ಅಡ್ರೆಸ್, ನೇಮ್, ಇದನ್ನ ಹಾಕ್ತೀನಿ. ಅಡ್ರೆಸ್, ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಅಗೇನ್ ನಾ ಇನ್ನೊಂದು ಕೆಳಗಡೆ ರೋ ಬೇಕಾಗಿದೆ. ಸೊ ಇನ್ಸರ್ಟ್ ಬಿಲೋ, ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಹೋಗಿ ಇಲ್ಲಿ ಇನ್ಸರ್ಟ್ ಬಿಲೋ ಕೆಳಗಡೆ ಒಂದು ರೋ ಬರುತ್ತೆ. ಸೊ ಇಲ್ಲಿ ನಾವು ಬೇರೆ ನೇಮ್ ಹಾಕ್ಬೋದು, ಓಂಕಾರ ಅಂತ ಹಾಕ್ಬೋದು. ಬೇರೆ ನೇಮ್ ಏನಾದ್ರು ಹಾಕ್ತಿದ್ರೆ ಹಾಕ್ಬಿಡಿ. ಹೋಗ್ಬಿಡಿ. ಈಗೇನು ನಾವು ಎಕ್ಸ್ಟ್ರಾ ಟ್ಯಾಬ್ ಹೊಡೆದ್ರೆ ಬರುತ್ತೆ. ಸೊ ಇದು ಬೇಡ ಆಗಿದೆ ನಮಗೆ, ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಸೆಲ್ಸ್. ಓಕೆ, ಈ ತರ ಟೇಬಲ್ಸ್ ಅನ್ನು ಡಿಲೀಟ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ಇಲ್ಲಿ ಇನ್ನೊಂದು ಸಿಟಿ ಆದ್ಮೇಲೆ ನಂಬರ್ ಬೇಕಾಗಿದೆ ಈ ಕಡೆ. ಇಲ್ಲಿ ಟೋಟಲ್ ಮಾಡ್ಬೇಕಾದ್ರೆ 15,000 ಸ್ಯಾಲರಿ ರಿಪೋರ್ಟ್ ಹಾಕ್ಬೋದು. ಈ ಕಡೆ ನಂಬರ್ ನೇಮ್ ಬೇಕಾಗಿದೆ. ಇನ್ಸರ್ಟ್ ಲೆಫ್ಟ್, ಇಲ್ಲಿ ಏನ್ ಮಾಡ್ಬೋದು ನಾವು, ಈಗೇನು ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದು ಮರ್ಜ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲೇಔಟ್ ಅಲ್ಲಿ ಹೋಗಿ ಮರ್ಜ್ ಸೆಲ್ಸ್. ಸೊ ಇದನ್ನ ಮಾಡ್ಬೇಕಾದ್ರೆ ಇದು ಮರ್ಜ್ ಸೆಲ್ಸ್, ಕಡೆ ಬೇಕಾದ್ರೆ ಇದು. ಸೊ ಈ ತರ ಮರ್ಜ್ ಮಾಡ್ಬೋದು. ಕೆಳಗಡೆ ಇನ್ನೊಂದು ರೋ ಬೇಕಾಗಿದೆ. ಇನ್ಸರ್ಟ್
ಬಿಲ್ಲೋ ಈ ಥರ ಮಾಡ್ಬೋದು. ಲೈನ್ಸನ್ನು ಮರ್ಚ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಮರ್ಚ್ ನಂದು ಅಗೇನ್ ಲೈನ್ಸನ್ನು ಆ್ಯಡ್ ಮಾಡ್ಬೇಕಾದ್ರೆ 1 2 3 4 5 6 ಕಾಲಮ್ಸ್ ಇದಾವೆ. ಸ್ಪ್ಲಿಟ್ ಟೇಬಲ್ಸ್ ಮಾಡಿ 6 ಕಾಲಮ್ ದೆನ್ 1 ರೋಸ್. ಓಕೆ, ಈ ಥರ ಹಾಕೋಬಹುದು. ಟೇಬಲ್ಸ್ ಕಾಲಮ್ಸ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಆಮೇಲೆ ಎಂಡ್ ಆಫ್ ದಿ ವರ್ಕ್ ಒಳಗೆ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಲೈನ್ಮೆಂಟ್ಸ್ ಅಂತ ಇರುತ್ತೆ, ರೈಟು ಲೆಫ್ಟು ಸೆಂಟರ್ ಅಲೈನ್ಮೆಂಟ್ಸ್ ಮಾಡ್ಬೋದು. ಆಮೇಲೆ ಇದನ್ನ ಡಿಸೈನ್ ಮಾಡಬೇಕಾಗಿದೆ. ಸಿಂಪಲ್ ಆಗಿ ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಡಿಸೈನ್ ಅಂತ ಇರುತ್ತೆ. ನಿಮ್ಗೆ ಯಾವ ಥರ ಬೇಕಾದ್ರೆ ವರ್ಕ್ ಸೆಷನ್ ಡಿಸೈನ್ ಮಾಡಿ ಎಂಡ್ ಆಫ್ ದಿ ವರ್ಕ್ ಒಳಗೆ ಈ ಥರ ಸಿಂಪಲ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬಹುದು. ಡಿಸೈನ್ ಮಾಡಿಬಿಟ್ಟು ಇದು ವರ್ಕನ್ನು ಫೈಲಲ್ಲಿ ಹೋಗಿ ಸೇವ್, Ctrl+S ಹೊಡೆದ್ರೆ ಸೇವ್ ಆಗುತ್ತೆ. ಎಂಪ್ಲಾಯ್ ರಿಪೋರ್ಟ್ ಅಂತ ಹಾಕಿ ಸೇವ್ ಅಂದ್ಬಿಡಿ. ಡಾಕ್ಯುಮೆಂಟ್ ಈಸಿಯಾಗಿ ಸೇವ್ ಆಗುತ್ತೆ. ಗೊತ್ತಾಯ್ತಲ್ಲ? ಅರ್ಥ ಆಯ್ತು ಅನ್ಕೋತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ಸರ್ಟ್ ಅಲ್ಲಿ ಹೋಗಿ ಇನ್ನೊಂದು ಸರಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ಸೊ ಇನ್ಸರ್ಟ್ ಅಲ್ಲಿ ಹೋಗಿ ಟೇಬಲ್ ಅಂತ ಕ್ಲಿಕ್ ಮಾಡಿ, ದೆನ್ ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಗೆ ಎಷ್ಟು ಕಾಲಮ್ಸು ಎಷ್ಟು ರೋಸ್ ಬೇಕಲ್ಲ ಆ್ಯಡ್ ಮಾಡಿಬಿಟ್ಟು ಆಟೋ ಪಿಟ್ ಟು ಕಂಟೆಂಟ್ ಅಂತ ಕೊಡಿ. ದೆನ್ ಓಕೆ. ಇಲ್ಲಿ ಮಾಡಿ ಎಡ್ಜಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಇಲ್ಲಿ ಲೈನ್ಸ್ ಅನ್ನು ಮರ್ಚ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ದ ಸೆಲ್ಸ್, ಲೇಔಟ್, ಮರ್ಜ್ ಸೆಲ್ಸ್, ಅಗೇನ್ ಸೆಲೆಕ್ಟ್ ಸೆಲ್ಸ್, ಮರ್ಜ್ ಸೆಲ್ಸ್, ಅಗೇನ್ ಸೆಲೆಕ್ಟ್ ಸೆಲ್ಸ್, ಮರ್ಜ್ ಸೆಲ್ಸ್. ಆ್ಯಡ್ ಸೆಲ್ಸ್ ಮಾಡಬೇಕಾದ್ರೆ ಸ್ಪ್ಲಿಟ್ ಸೆಲ್ಸ್ ಹೋಗಿ 2 ಕಾಲಮ್ಸ್ 1 ರೋಸ್ ಈ ಥರ ಮಾಡಿ. ಅಗೇನ್ 2 ಕಾಲಮ್ಸ್ 1 ರೋಸ್. ಆಮೇಲೆ ವರ್ಕ್ ಮುಗಿದ್ಮೇಲೆ ಎಲ್ಲಾನು ಅಲೈನ್ಮೆಂಟ್ ಮಾಡಿ, ರೈಟು ಲೆಫ್ಟು ಸೆಂಟರು ಎಲ್ಲ ಅಲೈನ್ಮೆಂಟ್ ಮಾಡಿ. ಆಮೇಲೆ ಇದಕ್ಕೆ ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಡಿಸೈನ್ ಅಂತ ಹೋಗಿ ವೆರೈಟೀಸ್ ಆಫ್ ಡಿಸೈನ್ಸ್ ಇರುತ್ತೆ. ಇದು ಡಿಸೈನ್ ನಿಮ್ಗೆ ಡಿಸೈನ್ ಬೇಡ ಅಂತಂದ್ರೆ ಇಲ್ಲಿ ಅಗೇನ್ ಕ್ಲಿಕ್ ಮಾಡಿ ಪ್ಲೇನ್ ಟೇಬಲ್ಸ್ ಅಂತ ಇರುತ್ತೆ, ಪ್ಲೇನ್ ಟೇಬಲ್ ಮಾಡಿ ಆಮೇಲೆ ಫೈಲಲ್ಲಿ ಹೋಗಿ ಸೇವ್ ಮಾಡಿಬಿಟ್ಟು ನಿಮ್ಮ ವರ್ಕನ್ನು ಕಂಪ್ಲೀಟ್ ಆಗುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.